ಎಲ್ರಿಗೂ ನಮಸ್ಕಾರ. ಇವತ್ತು ದೀಪಾವಳಿ ಪ್ರಯುಕ್ತ ನಾವು ಆಂಧ್ರ ಪ್ರದೇಶದ ಅನಂತಪುರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ತುಂಬ ವಿಶೇಷವಾದ ಶ್ರೀ ಸಂಗಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಾಲಯದ ಅತ್ಯಂತ ವಿಶೇಷ ಏನೆಂದರೆ, ಗರ್ಭಗುಡಿಯಲ್ಲಿ ಶಿವ ಮತ್ತು ಪಾರ್ವತಿ ಇಬ್ಬರೂ ಲಿಂಗ ರೂಪದಲ್ಲಿ ಒಟ್ಟಿಗೆ ದರ್ಶನ ನೀಡುತ್ತಾರೆ. ಒಂದೇ ಪಾನಪೀಠದ ಮೇಲೆ ಜೋಡಿಯಾಗಿರುವ ಈ ಲಿಂಗಗಳನ್ನು ಜೋಡು ಲಿಂಗ ಎಂದು ಕರೆಯುತ್ತಾರೆ. ಈ ಜೋಡಿ ಲಿಂಗಗಳು ಅರ್ಧನಾರೀಶ್ವರನ ಸಿದ್ಧಾಂತಕ್ಕೆ ಸಾಕ್ಷಿಯಾಗಿದೆ, ಏಕೆಂದರೆ ಶಿವ ಪಾರ್ವತಿಯರು ಇಲ್ಲಿ ಒಟ್ಟಿಗೆ ಪೂಜೆಯನ್ನು ಸ್ವೀಕರಿಸುತ್ತಾರೆ. ಈ ದೇವಾಲಯವು 10ನೇ ಶತಮಾನದಲ್ಲಿ, ಅಂದರೆ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅಭಿವೃದ್ಧಿಗೊಂಡಿದೆ ಎಂದು ಹೇಳಲಾಗುತ್ತದೆ. ನಮಸ್ತೆ ಹತ್ತದನಾತನಾಯ ದೃಷ್ಟವೇ ಉಭಾಭ್ಯಾಮುತತೆ ನಮೋ ಬಾಹುಭ್ಯಾಂ ತವ ಜನ್ಮನಿ ಪರೇಣ ದಂಬನ್ಯೋ ಏತತ್ ವಿಸ್ಪಂತ ವಿಸ್ಪತಃ ಅಥಲ. ದೇವಾಲಯದ ಗೋಡೆಗಳ ಮೇಲಿರುವ ಕಲ್ಲಿನ ಕೆತ್ತನೆ ಮತ್ತು ವಾಸ್ತುಶಿಲ್ಪ ಶೈಲಿಯು ವಿಜಯನಗರ ಕಾಲದ ಕಲೆಯನ್ನು ಪ್ರತಿಬಿಂಬಿಸುತ್ತದೆ. ದೇವಾಲಯದ ಆವರಣದಲ್ಲಿ ಇತಿಹಾಸ ಮತ್ತು ಪೌರಾಣಿಕ ವಿಷಯಗಳನ್ನು ವಿವರಿಸುವ ಕಲ್ಲಿನ ಶಾಸನಗಳನ್ನು ನಾವು ಕಾಣಬಹುದು. ಇಲ್ಲಿ ನಡೆಯುವ ರಾಹುಕೇತು ಪೂಜೆಯು ವಿಶೇಷವಾಗಿದೆ. ಶಿವರಾತ್ರಿ, ಕಾರ್ತಿಕ ಮಾಸದ ಪೂಜೆಗಳು ಮತ್ತು ಮಾಸ ಶಿವರಾತ್ರಿಗಳಲ್ಲಿ ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇದು ಚಿಕ್ಕ ದೇವಾಲಯವಾದರೂ ತುಂಬ ವಿಶೇಷಗಳಿಂದ ಕೂಡಿದೆ. ನಿಮ್ಮ ಬಿಡುವಿನ ಸಮಯದಲ್ಲಿ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನೋಡಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಮತ್ತೆ ಸಿಗೋಣ. ಧನ್ಯವಾದ. ಓಂ ನಮಃ ಶಿವಾಯ.